ಶಿವನಿಗೆ ಲಯ ಮಾಡುವುದು ಎಂದಾಗಿ ತಾಯಿಯ ಆಡಿದಂತಹ ಮಾತು. ಅದರಂತೆ ನಾವು ನಮ್ಮ ನಮ್ಮ ಕರ್ತವ್ಯದಲ್ಲಿ ತೊಡಗಿಕೊಂಡಿದ್ದೇವೆ. ಆದರೆ ಇವತ್ತೊಂದು ಸುದ್ದಿ ನನ್ನ ಕಿವಿಗೆ ಬಿತ್ತು. ಅದೇನೆಂದರೆ ಶಿವನಿಗೊಬ್ಬ ಮಗ ಹುಟ್ಟಿದ್ದಾನಂತೆ. ಅವನು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಇದನ್ನು ಸರಿಪಡಿಸುವುದು ನನ್ನ ಕರ್ತವ್ಯ. ಹಾಗಾಗಿ ಶಿವನ ಬಳಿಯ ಹೋಗಿ ಕೇಳುತ್ತೇನೆ. ಅವನಿಗೆ ಭಸ್ಮಾಸುರ ಎಂಬ ಹೆಸರಿಟ್ಟಿಯಂತೆ. ಭಸ್ಮಾಸುರ ನಾಮಕರಣ ಕಳ್ಳಂತ ಕೋಪ. ನಿನ್ನ ನಾಮಕರಣದ ಮೇಲೆ ಹಾಳಾಯ್ತು. ನಾಮಕರಣಕ್ಕೆ ಕಳೆಯಬೇಕೆಂತಲೂ ಇಲ್ಲ. ಅವನಿಗೆ ಒಂದು ವರವನ್ನು ನೀಡಿ ಅಂತ ಹೌದಾ? ಹೌದು, ಕೊಟ್ಟಿದ್ದೇನೆ. ಕೊಟ್ಟಿದ್ದಿಂದ ಏನಾಯ್ತು ಗೊತ್ತಾ? ಕೊಟ್ಟಿದ್ದೇನೆ, ಮಗನಲ್ವಾ? ಚಿಂತೆ ಅಂತೂ ಮಾಡಲಿಲ್ಲ. ಏನಾಯ್ತು? ಭೂಲೋಕಕ್ಕೆ ಹೋದ. ಭೂಲೋಕದಲ್ಲಿ ಋಷಿ ಮುನಿಗಳನ್ನು ಬಿಡಲಿಲ್ಲ, ಹೆಂಗಸರನ್ನು ಬಿಡಲಿಲ್ಲ. ಅಷ್ಟೇ ಯಾಕೆ, ಗೋವುಗಳನ್ನು ಸಹಿತ ಬಿಡಲಿಲ್ಲ. ಅಷ್ಟೇ ಅಲ್ಲ, ದೇವಲೋಕವನ್ನು ಪ್ರವೇಶಿಸುತ್ತಾರೆ. ದೇವತೆಗಳಿಗೂ ತೊಂದರೆಯನ್ನು ಕೊಟ್ಟಿದ್ದಾನೆ. ಹೌದು, ಅಷ್ಟೇ ಅಲ್ಲ, ನಿನ್ನೆ ಭೂಲೋಕ, ಇವತ್ತು ದೇವಲೋಕ, ನಾಳೆ ಸತ್ಯಲೋಕ, ನಾಡಿದ್ದು ವೈಕುಂಠ. ನಾನು ಬಿಡು, ಏನಾದ್ರೂ ಮಾಡಿಕೊಡ್ತೇನೆ. ನಾಡಿದ್ದಿನ ದಿನ ನಿನ್ನ ತಲೆ ಮೇಲೆ ಕೈ ಇಡಲು ಬಂದಾನು ಸುಲಭವಲ್ಲ. ಇಷ್ಟೆಲ್ಲ ಮಾಡಿದವ ಯಾರು? ನನ್ನ ಮಗಲ್ಲ. ಬರ್ಲಿ, ನಾನು ನೋಡ್ಕೊಳ್ತೇನೆ. ಬರ್ಲಿ, ಎಲ್ಲಿದ್ದಾರೆ? ವರವನ್ನು ಕೊಟ್ಟೆ. ವರವನ್ನು ಪಡೆದವ ಏನು ಮಾಡಿದೆಯಾ? ನೇರವಾಗಿ ಭೂಲೋಕಕ್ಕೆ ಹೋದೆ. ಏನ್ ಮಾಡಿದೆ? ಭೂಲೋಕದಲ್ಲಿ ಹೋಗಿ ಗೋಬ್ರಾಹ್ಮಣರನ್ನ ಹಿಂಸಿಸಿದೆ. ಆಮೇಲೆ ದೇವಲೋಕಕ್ಕೆ
ಆಳ್ವಿಕೆ. ದೇವೇಂದ್ರ ಓಡಿ ಬಂದಿದ್ದಾನೆ. ಓಡಿಸಿದ್ದೇನೆ ನಾನು. ನೀನೇ ಮಾಡಿದ್ದು? ಹೌದು. ಇಷ್ಟೆಲ್ಲ ನೀನೇ ಮಾಡಿದ್ದೇನ? ಹೌದು. ನನ್ನ ಮಗನಾಗಿ ಈಗ ನಿನ್ನ ನಾನು ಮೂರನೇ ಕಣ್ಣಿನಿಂದ ನಿನ್ನನ್ನು ಸುಟ್ಟು ಬಿಡುತ್ತೇನೆ. ಈಗ ನನ್ನ ಮಾತನ್ನು ಕೇಳಿದ್ರೆ ಆಯ್ತು. ಒಳ್ಳೆ ಮಾತಿಂದ ಹೇಳ್ತೇನೆ. ಬದುಕಲು ಆಸೆ ಇದ್ರೆ ನನ್ನ ಕಾಲನ್ನು ಕೊಟ್ಟಿಕೊ. ನನ್ನ ಅಪ್ಪನಿಗೆ ಏನಾಯ್ತು? ಈವರೆಗೆ ಹೀಗಿರ್ಲಿ, ಈಗ ಹಾಡ್ತಾ ಇದ್ದಾನೆ, ಕುಣಿತಾ ಇದ್ದಾನೆ. ಅಷ್ಟೇ ಅಲ್ಲ, ಕುಣಿದು ಕುಣಿದು ಶ್ವಾಸ ಬಿಡ್ತಾ ಇದ್ದ. ಗೊತ್ತಾಯ್ತು? ನನ್ನ ಅಪ್ಪ ಹಾಗಲ್ಲ. ನನ್ನ ಅಪ್ಪ ಮೈಯೆಲ್ಲ ಬಂಗಾರ, ಕಿವಿ ಮಾತ್ರ ಇದ್ದ. ಬಂದಿದ್ದಾರಲ್ಲ ಮೂವರು, ದೇವೇಂದ್ರ, ವಿಷ್ಣು, ಬ್ರಹ್ಮ, ವಿಧ ವಿಧವಾಗಿ ನನ್ನ ಕುರಿತಾಗಿ ಚಾಡಿ ಹೇಳಿದ್ದಾರೆ. ಹಾಗಾಗಿ ಹೀಗೆ ಮಾತಾಡ್ತಾ ಇದ್ದಾನೆ. ಈ ಅಪ್ಪನಿಗೆಲ್ಲ ಹೆದರ್ತೇನ? ಅಪ್ಪ ಅಲ್ಲ, ಬೆಪ್ಪ ದಪ್ಪ ಇತ್ತು ಅಂತ ನನ್ನ ಗಾಳಿ. ಯಾರು? ಇಲ್ಲ, ನಿನ್ನ ತಲೆ ಮೇಲೆ ಇರ್ತಾನೆ. ಯಾರು ನೀನು? ಹೆಣ್ಣ ಚೂರದಿಂದ ನಿನ್ನನ್ನು ನಾಶಗೊಳಿಸುತ್ತೇನೆ ನಾನು. ಏನೆಂದು ತಿಳಿದಿದ್ಯಾ? ಏನಿದು? ಭಸ್ಮಾಸುರನೇ ಬಂದ ಭಾವ. ಏನಿದು? ಹೇಳಿದ್ದಲ್ಲ, ಮೂರನೇ ಕಣ್ಣನ್ನು ಬಿಡುತ್ತೇನೆ, ಅವನನ್ನು ಭಸ್ಮ ಮಾಡುತ್ತೇನೆ. ಮಾಡಲಿಲ್ಲವಾ? ಏನು ಮಾಡ್ಲಿ? ವರ ಕೊಡ್ಲಿಕ್ಕೆ ಕೊಟ್ಟಿದ್ದೇನೆ, ನನ್ನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದಿದ್ದಾನೆ. ಏನ್ ಮಾಡ್ಲಿಕ್ಕೆ ಆಗಲ್ಲ. ದೇವಾ, ನೀನೇ ಏನಾದ್ರೂ ಮಾಡ್ಬೇಕು. ಹಿಂದೊಮ್ಮೆ ನಿನ್ನ ಮಗನನ್ನು, ಮನ್ಮಾತನನ್ನು ನನ್ನ ಮೂರನೇ ಕಣ್ಣಿನಿಂದ ಸುಟ್ಟವ. ಆದ್ದರಿಂದ ಇಂದು ಆ ಲಕ್ಕ ಚುಕ್ತಾಗಬೇಕು. ಅದನ್ನ ನನ್ನ ಮಗನನ್ನು ನೀನೇ ಏನಾದ್ರೂ ಮಾಡ್ಬೇಕು. ಹಾಗಾದ್ರೆ ಈ ಕೆಲಸ ನನ್ನಿಂದಲೇ ಆಗಬೇಕು. ಹೌದು. ಇದಕ್ಕೇನಾದ್ರೂ ಉಪಾಯ ಮಾಡಬೇಕಲ್ಲ. ಉಪಾಯವನ್ನು ಮಾಡಿದ್ದೇನೆ. ಅಲ್ಲಿ ಕಾಣಿಸ್ತಾ ಉಂಟಲ್ಲ ಆ ಬಯಲು ಪ್ರದೇಶದಲ್ಲಿ ನೀನು ಹೋಗಿ ವಟವೃಕ್ಷವಾಗಿ ನಿಲ್ಲಬೇಕು. ಯಾಕಂದ್ರೆ ಅವನನ್ನು ಕೊಲ್ಲುವ ಚೆನ್ನ ನಾನು ನೋಡ್ಬೇಕು. ಅಲ್ಲಿ ಹೋಗಿ ಹೀಗೆ ನಿಂತಂದ್ರೆ ಅವನನ್ನು ಬಿಡ್ಲಿಕ್ಕಿಲ್ಲ. ಅದಕ್ಕಾಗಿ ನಾನು ಆ ರೂಪದಲ್ಲಿ ಅವನಿಗೆ ಗೊತ್ತಾಗುದಿಲ್ಲ.
ಅಲ್ವಾ? ಅದಕ್ಕಾಗಿ ನೀನು ಹೇಳಿರುವುದು. ಅದಕ್ಕಾಗಿ ನಾನು ಅಡೋರಕ್ಷ ರೂಪದಲ್ಲಿ ಇರ್ತೇನೆ. ನನ್ನನ್ನು ಚೆನ್ನಾಗಿ ಅರ್ಥಿಸಿದ್ಯಾ ನೀನು. ಹಾ ತಿಳಿದಿದ್ದೇನೆ. ಈಗ ಬೇಗ ಹೋಗು, ಇಲ್ಲಾಂದ್ರೆ ಅವನು ನಿನ್ನನ್ನು ಬಿಡುವುದಿಲ್ಲ. ಹೌದು, ಮೊದಲಾಗಿ ಅಡೋರಕ್ಷ ರೂಪದ ಬೇಗ ಹೋಗು.